ಕೋಲಾರದಲ್ಲಿ ಮುನಿಯಪ್ಪಗೆ 2 ಲಕ್ಷ ಮತಗಳ ಅಂತರದಿಂದ ಸೋಲಾಗುತ್ತೆ ಅಂತ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಭವಿಷ್ಯ ನುಡಿದಿದ್ದಾರೆ. ನನ್ನನ್ನ ಪಕ್ಷ ವಿರೋಧಿ ಅಂತ ಅಮಾನತು ಮಾಡಿದ್ರು, ಡೋಂಟ್ ಕೇರ್, ನಾವೇನು ಎಸಿ ಡಿಸಿ ಪೋಸ್ಟ್ ನಿಂದ ಅಮಾನತಾಗಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ತೆಗೆದ್ರು ಕೇರ್ ಮಾಡಲ್ಲ ಅಂತ ಕೊತ್ತೂರು ಮಂಜುನಾಥ್ ಕಿಡಿಕಾರಿದ್ದಾರೆ. ಇವಾಗ ಸಸ್ಪೆಂಡ್ ಮಾಡಿ ಗೌರ್ಮೆಂಟ್ ಡ್ಯೂಟಿನೇ ಸಸ್ಪೆಂಡ್ ಮಾಡ್ತಾ ಇರೋದು, ಎಸಿ ಮಾಡ್ತಾ ಇದ್ದಾರೆ, ಡಿಸಿ ಮಾಡ್ತಾ ಇದ್ದಾರೆ. ಏನ್ ಎಸಿಗಳು ಡಿಸಿಗಳೇ ನೀವು ಸರ್ಕಾರದ ಕೆಲಸನ ಅದೇನಾದ್ರು ಸಸ್ಪೆಂಡ್ ಮಾಡಿದ್ರೆ ಹೋಗ್ಬಿಡ್ತದೆ. ಏನ್ ಅದರಿಂದನೇ ಬಂದ್ಬಿಟ್ಟು ಏನಾದ್ರು ಜೀವನ ಇದೆಯಾ ನಮಗೆ? ಆ ಪಕ್ಷದಿಂದನೋ ಇನ್ನೊಂದು ಪಕ್ಷದಿಂದನೋ ಯಾವುದೇ ಪಕ್ಷ ಆಗ್ಬೋದು, ಅದರಿಂದ ಏನಾದ್ರು ಜೀವನ ಇದೆಯಾ? ಅದರಿಂದ ಊಟ ಮಾಡ್ತಾ ಇದೀವಿ, ಅದರಿಂದನೇ ಇದೆ. ಅದರಿಂದ ನಮ್ಗಿಂತ ತೊಂದರೆಗಳಾಗಿದೆ, ಬೇರೆ ಪಕ್ಷಗಳಿಂದ ತೊಂದರೆಗಳಾಗಿದೆ, ಮಾತ್ರ ಒಳ್ಳೇದಂತೂ ಯಾವುದರಿಂದ ಆಗಿಲ್ಲ. ಏನಿಲ್ಲ, 23 ಪರಿಹಾರ ಏನು ಸಿಗೋದು ಅಂದ್ರೆ ಮುನ್ಸ್ವಾಮಿ ಅವರು ಗೆಲ್ತಾರೆ ಬಿಜೆಪಿ. ಆಲ್ರೆಡಿ ಬಂದ್ಬಿಟ್ಟು ಗೌರ್ಮೆಂಟ್ ರಿಪೋರ್ಟ್ ಆಗಿದೆ, 2 ರಿಪೋರ್ಟ್ ಆಗಿದೆ ಗೌರ್ಮೆಂಟ್ಗೆ. ಯಾವ ಬೂತಲ್ಲಿ ಏನೇನಾಗಿದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ತಗೊಂಡು ಆ ರಿಪೋರ್ಟ್ ಹೋಗಿರೋದು. ಅದು ಏನು 80,000 ಓಟು 50ರಿಂದ 80 ಗೆಲ್ತಾರೆ ಅಂತ. ಅದಾದ್ಮೇಲೆ ಒಂದು 3 ದಿವಸಕ್ಕೆ ಇನ್ನೊಂದು ರಿಪೋರ್ಟ್ ಹೋಗುತ್ತೆ. ಏನಂತ ರಿಪೋರ್ಟ್ ಹೋಗುತ್ತೆ? ರೂರಲ್ ಏರಿಯಾದಲ್ಲಿ ಆಲ್ಮೋಸ್ಟ್ 80ರಿಂದ 90% ಒನ್ ವೇ ಆಗಿ ಬಿಜೆಪಿಗೆ ಮಾಡಿದ್ದಾರೆ. ಯಾರು ಕೇಳಿದ್ರು ಯಾರು ಕೇಳದೇ ಇದ್ರು ವೋಟಿಂಗ್ ಮಾಡಿದ್ದಾರೆ ಅಂತ. ಆ ಲೆಕ್ಕದಲ್ಲಿ ಏನಾದ್ರೂ ಆಗಿದ್ರೆ 2 ಲಕ್ಷ ಮೆಜಾರಿಟಿನಲ್ಲಿ ಬಿಜೆಪಿ ಗೆಲ್ತದೆ ಅಂತ ಆಲ್ರೆಡಿ